ತಿಪಟೂರು ಇಲ್ಲಿನ ಕುಪ್ಪೂರು ತಮ್ಮಡಿಹಳ್ಳಿಯ ವೀರಕ್ತ ಮಠದ ಶಾಖಾ ಮಠ ಭಕ್ತರ ಅಪೇಕ್ಷೆಯ ಮೇರೆಗೆ ಮಾರ್ಚ್ 27ರಂದು ಲೋಕಾರ್ಪಣೆಗೊಳ್ಳಲಿದೆ ಎಂದು ತಮ್ಮಡಿಹಳ್ಳಿ ವಿರಕ್ತ ಮಠದ ಡಾಕ್ಟರ್ ಅಭಿನವ ಮಲ್ಲಿಕಾರ್ಜುನ ದೇಶೀಯ ಕೇಂದ್ರ ಮಹಾಸ್ವಾಮಿಗಳು ತಿಳಿಸಿದರು. ತಿಪಟೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಶ್ರೀಗಳು, ಶಾಖಾ ಮಠವನ್ನು ಕೆರೆಗೋಡಿ ರಂಗಾಪುರ ಗುರುಪರದೇಶಿ ಕೇಂದ್ರ ಸ್ವಾಮೀಜಿ ಅಮೃತ ಹಸ್ತದಿಂದ ಲೋಕಾರ್ಪಣೆಗೊಳ್ಳುತ್ತಿದೆ. ಅಭಿನವ ಸದನ ಕಟ್ಟಡದ ಉದ್ಘಾಟನೆಯು ನಡೆಯಲಿದ್ದು, ಕಾರ್ಯಕ್ರಮದಲ್ಲಿ ಸಚಿವರುಗಳಾದ ಜೆಸಿ ಮಧುಸ್ವಾಮಿ, ಬಿಸಿ ನಾಗೇಶ್, ಸಂಸದ ಜಿಎಸ್ ಬಸವರಾಜು, ಜಿಲ್ಲೆಯ ಶಾಸಕರು ಭಾಗವಹಿಸಲಿದ್ದಾರೆ ಎಂದರು. ತಿಪಟೂರಿನಲ್ಲಿ 10 ವರ್ಷದ ಹಿಂದೆ ಸಹಕಾರಿ ಬ್ಯಾಂಕ್ ಪ್ರಾರಂಭಿಸಿದ್ದು, ಭಕ್ತರ ಒತ್ತಾಸೆಯ ಮೇರೆಗೆ ಶಾಖಾ ಮಠವನ್ನು ಪ್ರಾರಂಭಿಸಬೇಕೆಂದು ಪ್ರೇರಣೆಯಾಗಿದ್ದರಿಂದ ಶಾಖಾ ಮಠವನ್ನು ಪ್ರಾರಂಭಿಸುತ್ತಿದ್ದು, ಪ್ರತಿ ತಿಂಗಳು ಹುಣ್ಣಿಮೆಯ ದಿನ ವಿಶೇಷ ಕಾರ್ಯಕ್ರಮಗಳು ನಡೆಯಲಿದ್ದು, ಅಂದು ಮತ್ತು ಪ್ರತಿ ಭಾನುವಾರ ಸದನದಲ್ಲಿ ಉಪಸ್ಥಿತರಿದ್ದು ಆಶೀರ್ವಾದ ನೀಡಲಿದ್ದಾರೆ ಎಂದು ತಿಳಿಸಿದರು. ಈ ಸಭೆಯಲ್ಲಿ ಸದಾಶಿವಯ್ಯ ಹಾಗೂ ಮುಖಂಡರು ಭಾಗವಹಿಸಿದ್ದರು. ವರದಿ ಆನಂದ್, ತಿಪಟೂರು. ಭಾನುವಾರದಂದು ಶ್ರೀ ಪರಮಪೂಜ್ಯ ರಂಗಾಪುರ ಶ್ರೀಗಳಿಂದ ಉದ್ಘಾಟನೆಗೊಳ್ತಿದೆ. ಇದರ ಉದ್ದೇಶ ಎಲ್ಲೋ ಒಂದು ಕಡೆ ಇರತಕ್ಕಂತಹ ತಮ್ಮನಹಳ್ಳಿ ಮಠಕ್ಕೆ ಹಿರಿಯ ಶ್ರೀಗಳ ಮಲ್ಲಿಕಾರ್ಜುನ ದೇಶಿಕ ಮಹಾಸ್ವಾಮಿಗಳವರ ಲಿಂಗೈಕ್ಯರ ಆದಮೇಲೆ ಒಂದು 10 ವರ್ಷ ಆದಮೇಲೆ ಇಲ್ಲಿ ಅದೇನೋ ಗೊತ್ತಿಲ್ಲ, ಕಾಕತಾಳೀಯನೋ ಅಥವಾ ಮೂಲ ಉದ್ದೇಶನೂ ಗೊತ್ತಿಲ್ಲ, ಇಲ್ಲಿ ಒಂದು ಶಾಖಾ ಮಠ ಮಾಡಬೇಕು ಅಂತೇಳಿ ಭಕ್ತಾದಿಗಳ ಅಪೇಕ್ಷೆಯ ಮೇರೆಗೆ, ಹಾಗಾಗಿ ಇಲ್ಲಿ ಇವತ್ತು 27ನೇ ತಾರೀಕು ಉದ್ಘಾಟನೆಗೊಳ್ತಾ ಇದೆ. ಇದರ ಉದ್ದೇಶ ಏನಂದರೆ, ಜನಸಾಮಾನ್ಯರಿಗೆ ಎಲ್ಲೂ ಬರಬೇಕು, ಒಂದು ದಿವಸ ವೇಸ್ಟ್ ಆಗ್ತದೆ, ಇಲ್ಲಿ ಟೌನಾಗಿದ್ದರೆ ಚೆನ್ನಾಗಿತ್ತು ಅಂತ ಜನಾಭಿಪ್ರಾಯಗಳು. ಹಾಗಾಗಿ ಇಲ್ಲೇ ಒಂದು ಬ್ಯಾಂಕನ್ನು ಉದ್ಘಾಟನೆ ಮಾಡಿರಿ. ಇಲ್ಲಿ 10 ವರ್ಷ ಆಯಿತು. ಇಲ್ಲಿ ಒಂದು ಬ್ಯಾಂಕ್ ಇದೆ, ನಮ್ಮ ದಯಣ್ಣ ಅವ್ರಿಗೆಲ್ಲ ಗೊತ್ತು, ಅದಕ್ಕೆಲ್ಲ ಸಂಪರ್ಕ ಇದೆ. ಆ ಹಿನ್ನೆಲೆಯಲ್ಲಿ